ಮುಗಿಯದ ಕಿಪ್ಪಿ ಕೀರ್ತಿ ಲವ್ ಬ್ರೇಕಪ್ ವಾರ್. ಜಾಲತಾಣದಲ್ಲಿ ಇವರದೇ ಸುದ್ದಿ ಫುಲ್ ಟ್ರೆಂಡ್. ಅವರಿಬ್ರು ಡಿಲೀಟ್ ಮಾಡಿಲ್ಲ, ಸಾರಿ ವಿಡಿಯೋ ಇಮಿಡಿಯೇಟ್ಲಿ ಹಾಕಿಲ್ಲ. ಈ ಥರ ಮಾಡಿದಾಗ ನಮಗೆ ಬೇಜಾರಾಗಲ್ವಾ? ಅವ್ರಿಗೂ ನನಗೂ ಸಂಬಂಧ ಇದೆ, ಇವ್ರಿಗೂ ಅವ್ರಿಗೂ ಸಂಬಂಧ ಇದೆ, ಅಲ್ಲಿ ಮುಟ್ಟಿದೆ ಅದು ಇದು ಹಾಳು ಮೂಳು ಅಂತೆಲ್ಲ ತಂದು ನಾನು ಆರೋಪ ಮಾಡಿದ್ರು. ಒಂದು ಹೆಣ್ಮಗುನ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಮಾತಾಡೋದೇ ಮೇನ್ ತಪ್ಪು. ಅದು ಹಂಗೆ ಮಾತಾಡಿದ್ದಾರೆ, ಅವರಿಗೆ ಶಿಕ್ಷೆ ಆಗಿಲ್ಲ. ನಮಗೆ ನ್ಯಾಯ ಬೇಕು ಜನರೇ, ಯಾಕೆ ಶಿಕ್ಷೆ ಆಗಬೇಕು ಜನರೇ ಅವರಿಗೆಲ್ಲ. ಇವಾಗ ನನಗೆ ಮಾಡಿದ್ದಾರೆ, ನಾಳೆ ನಿಮಗೂ ಆಗ್ಬೋದು, ನಿಮ್ಮನೆ ಹೆಣ್ಮಕ್ಳಿಗೂ ಆಗ್ಬೋದು, ಇನ್ನು ಮತ್ತೊಬ್ರಿಗೂ ಆಗ್ಬೋದು, ಎಲ್ಲರಿಗೂ ಆಗ್ಬೋದು. ದಯವಿಟ್ಟು ಹೇಳ್ತಾ ಇದ್ದೀನಿ, ನ್ಯಾಯ ಕೊಡಿಸಿ, ನನ್ನ ಪರವಾಗಿ ನಿಂತ್ಕೊಳ್ಳಿ. ಥ್ಯಾಂಕ್ ಯು ಜನರೇ. ಹೌದು ವೀಕ್ಷಕರೇ, ಒಂದು ಕಡೆ ಇಂಡೋ ಪಾಕ್ ವಾರ್, ಇನ್ನೊಂದು ಕಡೆ ಟ್ರಂಪ್ ಕ್ರೆಡಿಟ್ ವಾರ್, ಮತ್ತೊಂದು ಕಡೆ GST ವಾರ್. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಒಂದೇ ಟ್ರೆಂಡ್, ಅದೇ ಕಿಪ್ಪಿ ಕೀರ್ತಿ ಬ್ರೇಕಪ್ ಟಾಕ್. ಫೋನ್ ಆನ್ ಮಾಡಿದ್ರೆ ಸಾಕು, ಕಿಪ್ಪಿ ಕೀರ್ತಿದೆ ನ್ಯೂಸ್. ಪ್ಯಾಚಪ್ ಆಗ್ತಾರೆ ಅನ್ಕೊಂಡ ಕಿಪ್ಪಿ ಕೀರ್ತಿ ಲವ್ ಟ್ರ್ಯಾಕ್ ಮತ್ತೆ ಬ್ರೇಕಪ್ ಟ್ರ್ಯಾಕ್ಗೆ ತಲುಪಿರೋದು ಅಂತೂ ಕಿಪ್ಪಿ ಫ್ಯಾನ್ಸ್ಗೆ ಸಿಡಿಲು ಬಡದಂತೆ ಆಗಿದೆ. ಹಾಯ್ ಜನರೇ, ಬನ್ನಿ ಜನರೇ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತನ್ನದೇ ಟ್ರೆಂಡ್ ಸೃಷ್ಟಿಸಿರೋ ಕಿಪ್ಪಿ ಕೀರ್ತಿ ಲವ್ ಸ್ಟೋರಿ ಮತ್ತೆ ಮುರಿದು ಬಿದ್ದಿದೆ. ಈಗಾಗಲೇ ಕಿಪ್ಪಿ ಕೀರ್ತಿ ಆಡಿಯೋ ಫುಲ್ ವೈರಲ್ ಆಗಿತ್ತು. ಅದರಲ್ಲಿ ಆಕೆಯ ಬಾಯ್ ಫ್ರೆಂಡ್ ಮತ್ತು ಆತನ ಸ್ನೇಹಿತನಿಗೆ ಹಿಗ್ಗಾಮುಗ್ಗಾ ತರಾಟೆಗೂ ತೆಗೆದುಕೊಂಡಿದ್ಲು. ಆತನನ್ನು ಗೆ ಅಂತ ಕೂಡ ಹೇಳಿದ್ಲು. ಕಿಪ್ಪಿ ಖಾಸಗಿ ಫೋಟೋ ಇಟ್ಕೊಂಡು ಬ್ಲಾಕ್ ಮೇಲ್. ಪ್ರಿಯತಮನ ವಿರುದ್ಧ ರೀಲ್ಸ್ ರಾಣಿ ಕಿಪ್ಪಿ ಕೀರ್ತಿ ದೂರು. ವಿಶೇಷ SIT ತಂಡ ರಚಿಸಿ ಅಂತ ಫ್ಯಾನ್ಸ್ ಕಮೆಂಟ್. ಇದೀಗ ಕಿಪ್ಪಿ ಕೀರ್ತಿ ಲವ್ ಬ್ರೇಕಪ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ತನ್ನ ಪ್ರಿಯತಮನ ವಿರುದ್ಧವೇ ರೀಲ್ಸ್ ರಾಣಿ ದೂರು ದಾಖಲಿಸಿದ್ದಾಳೆ. ಅಷ್ಟಕ್ಕೂ ಕಿಪ್ಪಿ ಯಾಕೆ ದೂರು ದಾಖಲಿಸಿದ್ದಾಳೆ ಅನ್ನೋ ಸುದ್ದಿ ಕೇಳಿದ್ರೆ ಪಕ್ಕಾ ಶಾಕ್ ಆಗೋದು ಅಂತೂ ಗ್ಯಾರಂಟಿ. ತನ್ನ ಖಾಸಗಿ ಫೋಟೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಲಾಗ್ತಾ ಇದೆ ಎಂದು ಆರೋಪಿಸಿದ್ದು ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಿಯತಮ ಮತ್ತು ಹಾಗೂ ಆತನ ಸ್ನೇಹಿತ ದಚ್ಚು ಎಂಬಾತನ ವಿರುದ್ಧ ದೂರು ದಾಖಲಿಸಿದ್ದಾಳೆ. ಇನ್ನು ಕಿಪ್ಪಿ ಕೀರ್ತಿ ದೂರಿನ ಆಧಾರದ ಮೇಲೆ ಆರೋಪಿಗಳ ವಿಚಾರಣೆಯನ್ನು ನಡೆಸಿದಾಗ ಕಿಪ್ಪಿ ಕೀರ್ತಿ ಅವರಿಬ್ಬರ ಲಿಂಗದ ಬಗ್ಗೆ ಮಾತನಾಡಿದ್ದಾಳೆ ಎಂದು ತಿಳಿದು ಬಂದಿದೆ. ನೀವಿಬ್ಬರು ಗೆ ಎಂದು ಹೇಳಿದ್ದಾಳೆ. ಹೀಗಾಗಿ ಇಬ್ಬರು ಆಕೆಯ ಫೋಟೋ ವಿಡಿಯೋಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾರೆ ಎಂದು ಸಹ ತಿಳಿದು ಬಂದಿದೆ. ಸದ್ಯ ಈ ಸಂಬಂಧ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ NCR ದಾಖಲಾಗಿದೆ. ಕಿಪ್ಪಿ ಕೀರ್ತಿ ಹಾಗೂ ಸ್ನೇಹಿತರನ್ನು ಠಾಣೆಗೆ ಕರೆಸಿದ್ದ ಪೊಲೀಸರು ಮತ್ತೆ ಈ ರೀತಿ ಮಾಡಬೇಡಿ ಎಂದು ಬುದ್ಧಿವಾದ ಹೇಳಿ ಕಳುಹಿಸಿದ್ದಾರೆ. ಆದ್ರೆ ಈ ಸುದ್ದಿ ತಿಳಿದ ನೆಟ್ಟಿಗರು ಮಾತ್ರ ವಿಶೇಷ ತನಿಖೆಯ ತಂಡ ರಚಿಸುವಂತೆ ಕಮೆಂಟ್ ಮಾಡಿದ್ದಾರೆ. ನ್ಯೂಸ್ ಡೆಸ್ಕ್, ಸ್ಪೀಡ್ ಫಿಲ್ಮಿ, ಬೆಂಗಳೂರು.